ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಾರ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ ಈ ವಾರ, ಈ ಪ್ರಸ್ತುತ ವಾರ ಅಂದರೆ 9 ಮಾರ್ಚ್ 2025ರಿಂದ ಮತ್ತು 15 ಮಾರ್ಚ್ 2025 ಒಂದು ವಾರದ ಕಾಲದಲ್ಲಿ ಇವರಿಗೆ ಸಿಗ್ತಾ ಇರುವಂತಹ ಯೋಗಗಳು ಮತ್ತು ಈ ಅವಕಾಶಗಳೇನು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಯಾವ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು ಕನ್ಯಾ ರಾಶಿಯವರು ಅಂತ ಹೇಳೋಣ. ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಅವರು ಅಂದ್ಕೊಂಡಿರುವಂತಹ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರುವಂತಹ ವಿಷಯಗಳಲ್ಲಿ ಕಾರ್ಯಸಿದ್ಧಿಯಾಗುತ್ತೆ. ಅವರು ಸತತ ಪ್ರಯತ್ನ ಮಾಡ್ತಾ ಎಷ್ಟೋ ವಿಳಂಬಗಳು, ಆತಂಕಗಳನ್ನು ಎದುರಿಸಿ ಎಷ್ಟೋ ದಿನದಿಂದ ಕಾಯ್ತಾ ಇರುವಂತಹ ಪ್ರಯತ್ನಗಳಾಗಿರಲಿ, ಕಾರ್ಯಗಳಾಗಿರಲಿ ಸಿದ್ಧಿಯಾಗುತ್ತೆ, ಯಶಸ್ಸು ಆಗುತ್ತೆ ಈ ವಾರದಲ್ಲಿ. ಇನ್ನು ಉದ್ಯೋಗಸ್ಥರಿಗೆ ಉತ್ತಮ ಫಲಗಳು ಸಿಗ್ತಾ ಇದೆ. ಉತ್ತಮ ರೀತಿಯಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಕಸ್ಮಿಕವಾಗಿ ಮತ್ತು ಯಾದೃಚ್ಛಿಕವಾಗಿ ಇವರಿಗೆ ಒಳ್ಳೆಯ ಶುಭ ಫಲಗಳು, ಪ್ರಮೋಷನ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು, ಅಥವಾ ಅವರ ಪ್ರತಿಭೆಗೆ ಸಿಗಬೇಕಾಗಿರುವಂಥ ಒಂದು ರಿವಾರ್ಡ್ಸ್, ರಿಕಗ್ನೈಸೇಷನ್ ಅನ್ನುವುದು ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಆಗ್ತಾ ಇದೆ. ಮುಖ್ಯವಾಗಿ ಅಧಿಕಾರಿಗಳಿಂದ ಇವರಿಗೆ ಅತ್ಯುತ್ತಮ ಪ್ರಶಂಸೆ, ಇವರು ಮಾಡಿರುವಂತಹ ಕೃಷಿಗೆ, ಇವರು ಆಗ್ತಾ ಇರುವಂತಹ ಎಫರ್ಟ್ಸ್ಗೆ, ಇವರಿಗಿರುವಂತಹ ಇನ್ನೋವೇಟಿವ್ ಸ್ಕಿಲ್ಸ್ಗೆ ಇವರ ಅಧಿಕಾರಿಗಳಿಂದ ಅದ್ಭುತ ರೀತಿಯಲ್ಲಿ ಪ್ರಶಂಸೆಗಳು ಮತ್ತು ಅವಾರ್ಡುಗಳು, ರಿವಾರ್ಡುಗಳು ಮತ್ತು ಬೋನಸ್ಗಳ ರೂಪದಲ್ಲಿ ಇವರಿಗೆ ಧನಾಗಮನ ಆಗುವುದಕ್ಕೆ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಅನುಕೂಲವಿದೆ. ಇನ್ನು ಮಾಡ್ತಾ ಇರುವಂತಹ ವ್ಯವಹಾರಗಳಲ್ಲಿ ಸೃಜನಶೀಲತೆಯಿಂದ ತಗೊಳ್ತಾ ಇರುವಂತಹ ನಿರ್ಧಾರಗಳು, ಸೃಜನಶೀಲತೆಯಿಂದ ತಗೊಳ್ತಾ ಇರುವಂತಹ ಮುಂಜಾಗ್ರತೆ ಕ್ರಮಗಳಿಂದ ವ್ಯಾಪಾರದಲ್ಲಿ ಅತ್ಯದ್ಭುತವಾದಂತಹ ಯಶಸ್ಸನ್ನು ಮತ್ತು ಕಸ್ಟಮರ್ಸ್ನ ಇವರು ಕನ್ಯಾ ರಾಶಿಯವರು ಪಡೆಯಬಹುದು. ಉತ್ತಮವಾದಂತಹ ಲಾಭಗಳನ್ನು ವ್ಯವಹಾರಗಳಲ್ಲಿ ಇವರಿಗಿರುವಂತಹ ಪ್ರತಿಭೆ, ಸೃಜನಶೀಲತೆಯಿಂದ ಈ ವಾರ ತುಂಬ ಅನುಕೂಲವಾಗ್ತಾ ಇರುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಯಾರಿಗಾದರೂ ಹಣ ಸಹಾಯ ಮಾಡುವಂತಹ ವಿಷಯಗಳಲ್ಲಿ, ಮುಖ್ಯವಾದಂತಹ ವಿಷಯಗಳಲ್ಲಿ ಹೂಡಿಕೆ ನೀಡುವಂತಹ ಸಂದರ್ಭಗಳಲ್ಲಿ ಮಿಶ್ರ ಫಲಗಳು ಗೋಚಾರವಾಗ್ತಾ ಇದೆ. ಈ ವಿಷಯದಲ್ಲಿ ನೀವು ಯೋಚನೆಯಿಂದ ಮತ್ತು ನಿರ್ಧಾರ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ನೀವು ಪ್ರಮುಖ ವ್ಯಕ್ತಿಗಳ ಸಲಹೆಗಳಿಂದ ನೀವು ಹಣಕಾಸಿನ ವ್ಯವಹಾರಗಳಿಗೆ ಈ ವಾರದಲ್ಲಿ ಕೈ ಹಾಕಬೇಕಾಗಿರುವಂತಹ ಅವಶ್ಯಕತೆ ಇದೆ. ಮುಖ್ಯವಾಗಿ ಈ ವಾರದಲ್ಲಿ ಕನ್ಯಾ ರಾಶಿಯವರು ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ, ತಮ್ಮ ಜೀವನ ಸಂಗಾತಿಯ ಜೊತೆ, ಸಂತಾನದ ಜೊತೆ, ತಮ್ಮ ಅಣ್ಣ ತಮ್ಮಂದಿರ ಜೊತೆ ಆನಂದವಾಗಿ, ಸಂತೋಷವಾಗಿ ಯಾತ್ರೆಗಳು ಮತ್ತು ಈ ಪಾರ್ಟಿಗಳು, ಫಂಕ್ಷನ್ಗಳಿಗೆ ಅಟೆಂಡ್ ಆಗುವಂತಹ, ಮುಖ್ಯವಾಗಿ ಉತ್ಸಾಹದಿಂದ, ಆನಂದದಿಂದ, ಸಂತೋಷದಿಂದ, ಪ್ರೀತಿಯಿಂದ ಕುಟುಂಬಸ್ಥರ ಜೊತೆಗೆ ಕಾಲವನ್ನು ಕಳೆಯಲು ಈ ವಾರ ಕನ್ಯಾ ರಾಶಿಯವರಿಗೆ ಅನುಕೂಲವಾಗ್ತಾ ಇರುತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ, ಇವರಿಗೆ ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ವಿಷಯಗಳಲ್ಲಿ ಅನುಕೂಲ ಫಲಗಳು ಗೋಚಾರ ಆಗ್ತಾ ಇರೋ ಕಾರಣದಿಂದ ಮತ್ತಷ್ಟು ಶುಭ ಫಲಗಳು ಕಾಣಲು ಕನ್ಯಾ ರಾಶಿಯವರು ಈ ವಾರದಲ್ಲಿ ಪ್ರತಿನಿತ್ಯವೂ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದರೆ, ಜಪ ಮಾಡಿದರೆ, ಧ್ಯಾನ ಮಾಡಿದರೆ ಇವರಿಗೆ ಅದ್ಭುತ ಫಲಗಳನ್ನು ಇವರು ಈ ವಾರದಲ್ಲಿ ಕನ್ಯಾ ರಾಶಿಯವರು ಕಾಣಬಹುದು. ಶ್ರೀ ಮಹಾಲಕ್ಷ್ಮಿ ಧ್ಯಾನ ಮಾಡೋದು, ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೈ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯವೂ 108 ಬಾರಿ ಜಪ ಮಾಡಿಕೊಂಡರೆ ಅದ್ಭುತವಾದಂತಹ ಯೋಗಗಳನ್ನು ಈ ವಾರದಲ್ಲಿ ಪಡೆಯಬಹುದು. ಮತ್ತೊಂದು ವಿಷಯ, ಇದೇ ವಾರದಲ್ಲಿ 14ನೇ ತೇದಿ ಅಂದರೆ ಈ ಹೋಳಿ ಹಬ್ಬದಂದು, ಈ ಹುಣ್ಣಿಮೆ ತಿಥಿಯಂದು ಚಂದ್ರಗ್ರಹಣ ಆಗ್ತಾ ಇದೆ. ಆ ಕಾರಣದಿಂದ ಈ ಚಂದ್ರಗ್ರಹಣ ಆಚಾರಗಳು ಮತ್ತು ನಿಯಮಗಳು ಪಾಲಿಸುವುದು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.